Hello students, welcome to my online classes. In our previous classes, we have seen what is matrix, types of matrices and operations on matrices, and what is determinant and properties of determinants. So in this class, we will study applications of determinants and matrices. ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ ಎಲ್ಲಿ ಇವನ್ನ ಡಿಟರ್ಮಿನೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ ನೋಡ್ತೀವಿ. ಓಕೆ, ಡಿಟರ್ಮಿನೆಂಟ್ಸ್ ಆಲ್ಮೋಸ್ಟ್ ನಾವು ಜೆನೆಟಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಮತ್ತೆ ಕೆಮಿಸ್ಟ್ರಿನಲ್ಲಿ ಮತ್ತೆ ಇಂಡಸ್ಟ್ರಿನಲ್ಲಿ ಸೊ ಬಹಳಷ್ಟು ಏರಿಯಾನಲ್ಲಿ ಡಿಟರ್ಮಿನೆಂಟ್ಸ್ ನಾವು ನೋಡ್ತೀವಿ. ಇಟ್ ಹ್ಯಾಸ್ ವೈಡ್ ಅಪ್ಲಿಕೇಶನ್ಸ್. ಸೊ ಇನ್ ದಿಸ್ ಕ್ಲಾಸ್ ವಿ ವಿಲ್ ಸ್ಟಡಿ one of the application of the determinant, that is to find the solution of system of linear equations in 2 or 3 variables. ನೀವು SLCL ಸ್ಟಡಿ ಮಾಡಿದ್ದೀರಿ ಆಲ್ರೆಡಿ. ಸೊಲ್ಯೂಷನ್ಸ್ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಸ್ಟಡಿ ಮಾಡಿದ್ದೇನೆ. ಓಕೆ, ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಲ್ಲಿ 3 ವೇರಿಯೇಬಲ್ಸ್ ಇದ್ರೆ ಹೆಂಗೆ ಸಾಲ್ವ್ ಮಾಡೋದು ನೋಡೋಣ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂಡ್ ಮ್ಯಾಟ್ರೈಸಸ್. And also, using these determinants and matrices, we will check the consistency of the system. Consistency ಅಂದ್ರೆ ಏನು and inconsistency ಅಂದ್ರೆ ಏನು ನೋಡೋಣ. So consistency of the system ಅಂದ್ರೆ consistent. There are 2 types of systems. Okay, consistent system. A system of linear equations. A system of linear equations is said to be consistent system if solutions exist ಆಗ್ತಿತ್ತಂದ್ರೆ ಸೊ ಅಂತ ಸಿಸ್ಟಮ್ ಗೆ ಹೇಳ್ತೀವಿ ನಾವು ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ದಟ್ ಸೊಲ್ಯೂಷನ್ಸ್ ಮೇ ಬಿ ಯೂನಿಕ್ ಆರ್ ಇನ್ಫೈನೈಟ್ಲಿ ಮೆನಿ. ಆ ಸೊಲ್ಯೂಷನ್ ಏನಾದ್ರು ಯೂನಿಕ್ ಸೊಲ್ಯೂಷನ್ ಆದ್ರೆ ಇರಬಹುದಿಲ್ಲ ಅಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಆದ್ರೂ ಇರಬಹುದು. ನೀವು ಲೀನಿಯರ್ ಇಕ್ವೇಷನ್ಸ್ ಕನ್ಸಿಡರ್ ಮಾಡಿ ಯೂನಿಕ್ ಯಾವಾಗ ಆಗುತ್ತೆ ಹೇಳ್ರಿ? a1 by e2 is not equals to b1 by b2 ಆದ್ರೆ SLCL ಅಲ್ಲಿ ಸ್ಟಡಿ ಮಾಡ್ತೀವಿ. the solutions are unique. ಇಲ್ಲಿ ಇನ್ಫೈನೈಟ್ ಮೆನ್ಷನ್ a1 by e2 is equals to b1 by b2 ಏನಾದ್ರು ಆದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಸೊ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗಿರೋದಕ್ಕೆ ಏನಂತ ನಾವು ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಒನ್ ಮೋರ್, inconsistent system. Inconsistent system ಅಂದ್ರೆ ಏನು? a system of linear equations is said to be inconsistent system. Inconsistent system if solutions does not exist. Solutions exist ಆಗಿಲ್ಲ ಅಂತ ಹೇಳಿದ್ರೆ ಅಂತ ಸಿಸ್ಟಮ್ ಏನಾಗುತ್ತೆ ನಾವು ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ನೋಡೋಣ ನೆಕ್ಸ್ಟ್ ಸೊಲ್ಯೂಷನ್ಸ್ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ by using inverse of a matrix. ನೋಡೋಣ ನೆಕ್ಸ್ಟ್ ಏನಂದ್ರೆ solution of system of linear equations using inverse of a matrix. So matrix in the inverse use ಮಾಡ್ಕೊಂಡು ಸೊಲ್ಯೂಷನ್ಸ್ ಹೆಂಗೆ ಫೈಂಡ್ ಮಾಡೋಣ.
So consider the equations a1x plus b1y plus c1z equal to d1, and second equation a2x plus b2y plus c2z equal to d2, a3x plus b3y plus c3z equal to d. So these system of linear equations can be written in the form of matrix multiplication. So matrix multiplication use ಮಾಡಿಕೊಂಡು ಈ ಸಿಸ್ಟಮ್ ಆಫ್ ಇಕ್ವೇಷನ್ ನಾವು ರಿಪ್ರೆಸೆಂಟ್ ಮಾಡಬಹುದು. ಹೆಂಗೆ ನೋಡ್ರಿ, ಇಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ಅನ್ನು ನಾನು ಏನು ತಗೋತೀನಿ ಅಂದ್ರೆ ಕೋಎಫಿಷಿಯಂಟ್ ಆಫ್ x y z ತಗೋತೀನಿ. ಸೊ ಫಸ್ಟ್ ಕಾಲಮ್ ಕೋಎಫಿಷಿಯಂಟ್ ಆಫ್ x, ಸೆಕೆಂಡ್ ಕಾಲಮ್ ಕೋಎಫಿಷಿಯಂಟ್ ಆಫ್ y, ಥರ್ಡ್ ಕಾಲಮ್ ಕೋಎಫಿಷಿಯಂಟ್ ಆಫ್ z ಇರುತ್ತೆ. ಓಕೆ, ಇಲ್ಲಿ 3 ವೇರಿಯೇಬಲ್ಸ್ ಇದೆ. ಫಸ್ಟ್ ಇಕ್ವೇಷನ್ ನೋಡ್ರಿ, a1 ಇದೆ, b1 and c1. Second equation ಅಲ್ಲಿ a2, b2 and c2. Third equation a3, b3, c3. So coefficient of x, coefficient of y, coefficient of z. ಇದಕ್ಕೆ ನಾನು ಏನು ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರೆ ವೇರಿಯೇಬಲ್ಸ್ ಮಲ್ಟಿಪ್ಲೈ ಮಾಡ್ತೀನಿ. ಎಷ್ಟು ವೇರಿಯೇಬಲ್ಸ್? x y z. 3 ವೇರಿಯೇಬಲ್ಸ್ ಆರ್ there. So x y z and this equals to the last matrix ಏನು ತಗೋತೀನಿ? Constants. ಕಾನ್ಸ್ಟೆಂಟ್ಸ್ ಇದೆ, ಅದು d1, d2, d3. ನೋಡ್ರಿ, ನೀವು ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಯು ಗೆಟ್ ದಿ ಸೇಮ್ ಈಕ್ವೇಷನ್ಸ್. ನೋಡ್ರಿ, a1x plus b1y plus d1z equal to, if two matrices are equal, then the corresponding elements are also what? Equal. Then ಇದಕ್ಕೆ equal ಇರುತ್ತೆ, d1 equal ಇರುತ್ತೆ. Second one a2x plus b2y plus c2z equal to d2. Second equation number. So a3x plus b2y plus c2z equal to d3. So using matrix multiplication, ಈ equation ಅನ್ನು ಹೆಂಗೆ ರಿಪ್ರೆಸೆಂಟ್ ಮಾಡೋದು? ಸೊ ಈ ಮ್ಯಾಟ್ರಿಕ್ಸ್ ಗೆ ಏನು ಹೇಳ್ತೀರಿ? ಈ ಮ್ಯಾಟ್ರಿಕ್ಸ್ ಗೆ a ಅಂತ ಹೇಳಿ. ಸೊ ಈ ಮ್ಯಾಟ್ರಿಕ್ಸ್ ಗೆ x ಅಂತ ಹೇಳಿ. ಸೊ ಈ ಮ್ಯಾಟ್ರಿಕ್ಸ್ ಗೆ b ಅಂತ. ಸೊ a into x equal to b ಮಾಡಿದ್ರೆ ನಮಗೆ ಈ ಸಿಸ್ಟಮ್ ಆಫ್ ಈಕ್ವೇಷನ್ ನ ಸಿಗ್ತದೆ. ಓಕೆ, ಸೊ ನನಗೆ ಇಲ್ಲಿ ಬೇಕಾಗಿರೋದು ದ ವ್ಯಾಲ್ಯೂ ಆಫ್ x ಅಂದ್ರೆ x y z ವ್ಯಾಲ್ಯೂ ಬೇಕು. ಅಂದ್ರೆ ಇದನ್ನ ಏನ ಆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಏನು ಆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಂದ್ರೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡೋದು ಬರಲ್ಲ. ಸೊ ಯೂಸಿಂಗ್ ದಿ ಮ್ಯಾಟ್ರಿಕ್ಸ್ ಏನು ಅಪ್ಲಿಕೇಶನ್ಸ್ ಇರಲ್ಲ, ಪ್ರಾಪರ್ಟೀಸ್ ಅವನ್ನ ಅಪ್ಲೈ ಮಾಡಿದ್ರೆ ಇದನ್ನ ಕೆಲಸ ಮಾಡ್ಕೋಬೇಕು. ಓಕೆ, ಇಲ್ಲಿ ಏನ್ ಮಾಡ್ಬೇಕು, ನಾನು ಪ್ರೀ ಮಲ್ಟಿಪ್ಲೈಯಿಂಗ್ ಬೈ ಎ ಇನ್ವರ್ಸ್ ಮಾಡ್ಕೋಬೇಕು. ಪ್ರೀ ಮಲ್ಟಿಪ್ಲೈಯಿಂಗ್ ಮತ್ತು ಪೋಸ್ಟ್ ಮಲ್ಟಿಪ್ಲೈಯಿಂಗ್ ಏನು ಡಿಫರೆನ್ಸ್ ನೋಡ್ಕೊಳ್ರಿ. ಪ್ರೀ ಮಲ್ಟಿಪ್ಲೈಯಿಂಗ್ ಬೈ A inverse on both sides. A inverse into A into x equal to A inverse into B. A inverse into A again. This becomes I into x equals to A inverse into B. I into x is nothing but what? X only. So x equal to A inverse into B. So this is the important equation. So ಇದನ್ನ ಯೂಸ್ ಮಾಡ್ಕೊಂಡು ನಾವು ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ ಸಾಲ್ವ್ ಮಾಡ್ತೀವಿ. x ವ್ಯಾಲ್ಯೂ ಬರುತ್ತೆ ನಮಗೆ. ಸೊ ಆಲ್ರೆಡಿ ನಮಗೆ ಗೊತ್ತಿದೆ a ಇನ್ವರ್ಸ್ ಹೆಂಗ್ ಬರೋದು, ಹೆಂಗ್ ಮಾಡ್ತೀವಿ ನಾವು? a ಇನ್ವರ್ಸ್ ಟೈಮ್ನಲ್ಲಿ 1 by determinant of a into determinant of a. Is it clear? For every square matrix, a inverse is unique. Inverse of a matrix is unique. That's why solutions for this system of linear equations is also what? Unique. So ಈ ಸಿಸ್ಟಮ್ಗೆ linear of ಈ ಸಿಸ್ಟಮ್ ಆಫ್ linear equations ಗೆ ಸೊಲ್ಯೂಷನ್ಸ್ ಏನಿರ್ತವೆ? ಯುನಿಕ್. ಯಾಕೆ? ಬಿಕಾಸ್ ಇನ್ವರ್ಸ್ ಈಸ್ ಯುನಿಕ್. ಇನ್ವರ್ಸ್ ಈಸ್ ಯುನಿಕ್. ನೀವೇನಾದ್ರೂ ಏನಾದ್ರೂ ಇನ್ವರ್ಸ್ ಎಕ್ಸಿಸ್ಟ್ ಆಗಿದ್ರೆ ದಟ್ ಮಸ್ಟ್ ಬಿ ಯುನಿಕ್. ಸೊ ಈ ಎ ಇನ್ವರ್ಸ್ ಈಸ್ ಯುನಿಕ್ ಅಂತಂದ್ರೆ ಸಿಸ್ಟಮ್ ಆಫ್ ಸೊಲ್ಯೂಷನ್ಸ್ ಫಾರ್ ದಿಸ್ ಸಿಸ್ಟಮ್ ಆಫ್ linear equations ಇಸ್ ಆಲ್ಸೋ ಯುನಿಕ್. ಸೊ ನಮ್ಮ ಸಿಲೆಬಸ್ಗೆ ನಾವು ಸ್ಟ್ರಿಕ್ಟ್ಲಿ ಏನು ಮಾಡ್ಕೊಂಡಿದ್ದೀವಿ ಅಂದ್ರೆ ಸೊ ಯುನಿಕ್ ಸೊಲ್ಯೂಷನ್ಸ್ ಇರೋ ಸಿಸ್ಟಮ್ ಆಫ್ linear equation ಅಷ್ಟೇ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇದು ಯಾವಾಗ ಅಂತ ಹೇಳಿದ್ರೆ ಕೇಸ್ 1, if a is non-singular. If a is non-singular, this implies what? Determinant of a not equals to 0. Determinant of a is not equals to 0 means a inverse is exists. Then system is said to be consistent. Case on the system is consistent ಆಗುತ್ತೆ. ಯಾಕಂದ್ರೆ determinant of a not equal to 0 ಆಗುತ್ತೆ. So a not exist ಆದರೆ solutions exist ಆಗುತ್ತೆ. So system is consistent ಆಗುತ್ತೆ.
So case 2 ಏನು ಹೇಳಿದ್ರೆ if A is singular matrix ಅಂದ್ರೆ determinant, that is determinant of A equals to 0. So determinant of A equals to 0 ಇದ್ದಾಗ system consistent to inconsistent ಹೆಂಗೆ ಹೇಳ್ತೀವಿ ನಾವು? So in that case we will check adjoint of A into B. ಇದನ್ನ ಚೆಕ್ ಮಾಡ್ತೀವಿ. Adjoint of A into B ಚೆಕ್ ಮಾಡ್ತೀವಿ. If adjoint of A into B, if adjoint of A into B equals to A not equals to 0 ಆದರೆ solutions does not exist. Solutions ಏನಾಗುತ್ತೆ? Solutions does not exist. The system is ಏನಾಗುತ್ತೆ? Inconsistent. System inconsistent. ಇದೇನಾದ್ರು if adjoint of A to B equal to 0 ಆದರೆ, if adjoint of A into B equal to 0 ಆದರೆ ಇಲ್ಲಿ ಎರಡು ಕೇಸ್ ಬರುತ್ತೆ. It may be consistent, ಎರಡು ಕೇಸ್ ಬರುತ್ತೆ. It may be consistent or inconsistent. It is depending upon solutions. It will depend on unique or infinitely many solutions. Illi solution does not exist. So ಇದರ ಮೇಲೆ ನಾವು ಸಿಸ್ಟಮ್ ಅನ್ನ ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಹೇಳಿದ್ವಿ. ಓಕೆ, ಈ ಎರಡು ಕೇಸ್ ನೋಡಿದ್ವಿ. ಒಟ್ಟೆ ಏನಂದ್ರೆ ಕೇಸ್ 1 if A is non singular, determinant of A is not equals to 0 ಆಗುತ್ತೆ. ಸೊ A ಇನ್ವರ್ಸ್ ಎಕ್ಸಿಸ್ಟ್ ಆಗಿದೆ ಅಂದ್ರೆ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್ ಆಗಿದೆ ಡೈರೆಕ್ಟ್ಲಿ. ಸೊ ಕೇಸ್ 2 ಏನಂದ್ರೆ if A is a singular matrix ಅಂದ್ರೆ determinant of ಏನಾಗುತ್ತೆ 0 ಆಗುತ್ತೆ. ಸೊ ಈ ಟೈಮ್ ಅಲ್ಲಿ ನಾವು ಸಿಸ್ಟಮ್ ಕನ್ಸಿಸ್ಟೆಂಟ್ ಟು ಇನ್ಕನ್ಸಿಸ್ಟೆಂಟ್ ಹೆಂಗ್ ಚೆಕ್ ಮಾಡ್ತೀವಿ ಅಂದ್ರೆ by using this one adjoint of A into B. So ಏನಾದ್ರೆ adjoint of A into B equal to B not equal to 0 ಆಯ್ತಂದ್ರೆ solutions does not exist directly. So inconsistent system ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ ಕೇಸ್ ಅಂದ್ರೆ ಇದರಲ್ಲೇನೆ if adjoint of A into B equal to 0 ಆದ್ರೆ it may be consistent or inconsistent. It's depend on what solutions. Unique solution exist ಅಥವಾ infinite dimensional solutions ಬಂದ್ರೆ ಅದಕ್ಕೆ ನಾವು consistent system ಅಂತ ಹೇಳ್ತೀವಿ. Otherwise inconsistent solutions exist ಆಗಿಲ್ಲ ಅಂದ್ರೆ inconsistent system ಅಂತ ಹೇಳ್ತೀವಿ. ಓಕೆ, this is clear. So ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. Next example, solve the system of equations 2x plus 5y equal to 1 and 3x plus 2y equal to 7. So ಈ ಸಿಸ್ಟಮ್ ಆಫ್ equations ಸಾಲ್ವ್ ಮಾಡೋದು ಹೆಂಗೆ ನೋಡೋಣ. ಅದನ್ನ ಗೊತ್ತಿಲ್ಲ ಈಗ. Solution: the system of equations can be written in the form Ax equal to B. Okay, where matrix A equal to matrix A and coefficient of x and y. So first equation coefficient of x to y is 5. Second equation coefficient of x 3 is coefficient of y 2. Then what is x? The matrix of variables. So just the variables x and y added. So x, y. So we have to convert. And matrix B and constant terms. A is constant, so 1 and 7. 1, 7. So next we have to find determinant of A. System is consistent or inconsistent check ಮಾಡಬೇಕು. First ಗೆ determinant of A ಏನು? 4 minus 50, that is minus 11, which is not equal to 0.
not equal to 0 hence A is a non-singular matrix and has unique solutions. It has unique solution. Okay. So here A inverse ಬೇಕಾದ್ರೆ first we have to find adjoint. So the A inverse ಹೆಂಗೆ convert ನಾವು A inverse is equals to 1 by determinant of A into adjoint of A. So this equals to 1 by determinant of A should have minus 11 into adjoint of A ಏನಾಗುತ್ತೆ 2 by 2 ಇದ್ರೆ ಈಸಿಯಾಗಿ ನಾವು adjoint ಫಾರ್ಮ್ ಮಾಡ್ಕೋಬಹುದು. ಹೇಗೆ interchange the diagonal elements and change the sign of non-diagonal minus 5 minus 3. So this is your A inverse. So already we know that what x equal to A inverse into B. Already what is it? A x equal to A inverse into B. Already solve ಮಾಡಿದ್ವಿ. A inverse ಏನು ನೋಡಿ 1 by minus 11 minus 11 ಮೇಲೆ ಬರುತ್ತೆ minus 1 by 11 into 2 minus 5 minus 3 2 into matrix B. Matrix B is 1 7. Multiply ಮಾಡಿಕೊಂಡು minus 1 by 11 ನೆಗೆಟಿವ್ ಕೊಟ್ಟಿದ್ರು ಆಮೇಲೆ ಒಳಗಡೆ ಮಲ್ಟಿಪ್ಲೈ ಮಾಡೋಣ ಅಂದ್ರೆ so 2 into 1 is 2 minus into plus is minus 5 into 7 35. Next minus 3 into 1 is minus 3 plus 2 into 7 that is 14. Minus 1 by 11 into 2 minus 35 this is minus 33 minus 3 plus 14 this is plus 11. ಇವಾಗ minus 1 by 11 ಒಳಗಡೆ ಟರ್ಮ್ಸ್ ಮಲ್ಟಿಪ್ಲೈ ಮಾಡ್ಕೊಂಡು ಏನಾಗುತ್ತೆ ನೋಡಿ minus and minus plus ಆಗಿ 33 by 11 this is 3 minus and plus minus 11 by 11 1. So x ಅಂದ್ರೆ ಏನು matrix x. This is x and 1. If two matrices are equal then the corresponding elements are also equal. Equality of two matrices. This implies what? X equal to x again is equal to 3 ಆಗುತ್ತೆ. Then what's the value of y? And y equal to minus 1. So this is the procedure to find the value of x and y. Okay. Note down. Next example. Solve the system of equations by matrix method. 3x minus 2y plus 3z equal to 8. 2x plus y minus z equal to 1. 4x minus 3y plus 2z equals to 4. So almost your annual examinations ಅಲ್ಲಿ 5 marks part D ನಲ್ಲಿ 5 marks ಈ types questions ಕೇಳ್ತಾರೆ. ಅಂದ್ರೆ 3 variables x y z 3 variables ಇರೋ questions ಅನ್ನ ನಿಮ್ಮ annual exam ಅಲ್ಲಿ ಕೇಳ್ತಾರೆ. 2 variables ನ ಕೇಳೋದು ಬಹಳ ರೇರ್, ಕೇಳೋದಿಲ್ಲ ಅಂತ ಅನ್ಕೊಳ್ಳಿ. ಬಟ್ ಈ ಟೈಪ್ ಕ್ವಶನ್ಸ್ ನ ನಿಮಗೆ annual exam ಅಲ್ಲಿ ಒಂದು ಫಿಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಇದನ್ನ ನೋಡ್ಕೊಳ್ಳಿ ಸ್ವಲ್ಪ. Solution: the system of equations can be written in the form of ax equal to b. A into x equal to b. Okay. Fair. What is a? Here we know the coefficients of x, y, z. Okay. First equation is what? X is 3, the y to minus 2, z to plus 3. Okay. Second equation included. Second equation is x coefficient 2 is y coefficient ಏನು ಲಾಗು 1 z to minus 1. ಇಲ್ಲಿ minus 8 ಇದೆ ಏನು minus 1 ಇರುತ್ತೆ. Okay. Third ಅಲ್ಲಿ x to 4 ಇದೆ minus 3 y coefficient z coefficient 2 ಇದೆ. So this is your matrix A. So what is matrix X? Matrix X is variables x, y, z.
There are three variables in this system of equations. Then what is matrix B? Matrix B is constant terms. In there 8, 1, 4. 8, 1, 4. Now, so first we have to check the A is singular or non-singular. First you get determinant of A equals to determinant of A equal to expanding around 3 into ಇದು ಪ್ಲಸ್ ಇರುತ್ತೆ ಸೈನ್ ಮೈನಸ್ ಇದು ಪ್ಲಸ್ ನೀವು ಅರ್ಧ ಮಾಡಿ ಅರ್ಧ ಏನೇ ಯಾವ್ದಾದ್ರು ಮಾಡ್ಕೊಳ್ಳಿ 3 into 2 minus 3 minus minus plus 2 into 4 plus 4 plus 3 into minus 6 minus 4 minus 6 minus 4 3 into minus 1 plus 2 into 8 plus 3 into minus 10. So this is minus 3 plus 16 minus 30. This equals to minus 7, which is not equals to 0. Hence, A is non-singular. Non-singular there inverse exist agate anta. Hence A is non-singular and A inverse is exist. Okay. So A inverse first we have to find the adjoint of A. Adjoint of A ಬೇಕಾದ್ರೆ we have to find cofactors. Cofactors find ಮಾಡ್ಕೊಂಡ್ರೆ A ದು ಇಲ್ಲಿ ಮಾಡ್ಕೊಳ್ಳೋಣ cofactors A11 A12 A13 A21 A22 A23 A31 A32 A33. So alternatively plus minus plus plus minus plus minus plus minus plus minus plus. Okay. ಇವಾಗ A ಮಾಡೋಣ ಎಷ್ಟು ಹೆಂಗ್ ಫೈಂಡ್ ಮಾಡ್ತಾರೆ ಈ ಎಲಿಮೆಂಟ್ ಇರೋ ಕಾಲಮ್ ಮತ್ತು ರೋ ಬರಬೇಕು ಈ ಮ್ಯಾಟ್ರಿಕ್ಸ್ ಈ ಡಿಟರ್ಮಿನೆಂಟ್ ಬರೋದು 2 minus or minus plus ಮತ್ತೆ minus ಆಗುತ್ತೆ 2 minus 3 that is plus and minus. So minus ಆಗುತ್ತೆ plus and minus again minus A12 ಈ ಎಲಿಮೆಂಟ್ ಇರೋ ರೋ ಮತ್ತೆ ಕಾಲಮ್ ಬರಬೇಕು 2 to 4 minus 4 minus or minus plus ಆಗುತ್ತೆ 4 plus 4 this is minus 8 A13 ಇದು minus 6 minus 4 minus 6 minus 4 this is minus 10 into plus is minus 10 only. A21 ಅಂದ್ರೆ ಈ ಎಲಿಮೆಂಟ್ ಇರೋ ರೋ ಮತ್ತೆ ಕಾಲಮ್ ಬರಬೇಕು minus 4 plus 9 minus 4 plus 9 ಅಂದ್ರೆ plus 5 into this is minus 5 A22 is equal to 6 minus 12 6 minus 12 this is minus 6 A23 is equal to minus 9 plus 8 minus 9 plus 8 ಇದು minus ಒಳಗೆ minus into minus plus ಆಗಿ 19 A31 plus 2 minus 3 2 minus 3 this is minus 1 next door minus 3 minus 6 minus 3 minus 6 minus 9 ಆಗುತ್ತೆ minus minus plus ಆಗಿ 9 ಆಗುತ್ತೆ A33 3 plus 4 3 plus 4 this is 7. So adjoint of A equal to minus 1 minus 8 minus 10 this is minus 5
this is your adjoint of A. So ಇವಾಗ next find ಮಾಡಿ. We know that ಅಲ್ಲಿ ಬರ್ತದೆ x equals to A inverse into B. So A inverse ಅಂದ್ರೆ 1 by determinant of A into adjoint of A into B. So this equals already determinant of A ಬಂದಿದೆ ಅದು minus 7 ಇದೆ minus ನೆಗೆಟಿವ್ ಬರುತ್ತೆ minus 1 by 17 into adjoint of A ಇದೆ minus 1 minus 5 minus 1 minus 8 minus 6 9 minus 10 1 7 into B 8 1 4 multiply ಮಾಡ್ಕೊಡ್ರಿ minus 1 by 7 ಹಂಗೆ ಇಟ್ಕೊಡ್ರಿ minus 8 minus 5 minus 4 minus 64 minus 6 plus 36 and 4 minus 80 plus 1 plus 28. Just like I told you, this equals to minus 1 by 17 minus 8 minus 5 minus 4 minus 17 minus 70 plus 36 34 minus 34 आता next 29 तगड़े minus 51 हो जाता है okay so इवाग minus 1 by 7 ना बॉलगड़े मल्टीप्लाई minus minus plus minus minus plus minus minus plus 7 70 by 70 is 1 34 by 70 is 2 51 by 70 is 3 so this equals to इवाग मल्टीप्लाई minus 1 by 70 ना 1 2 3 आएगा minus minus plus 70 by 71 minus minus plus 34 by 70 is 2 minus minus plus 51 by 70 is 3 so what is x you got x x y z so if two matrices are equal the corresponding units are also equal therefore x equal to x value 1 y value is 2 and z value is 6 so this is how we have to solve so each type of questions is important